ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತು. ಇನ್ನೊಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳ್ದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲಿ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ? ಎಲ್ಲಾ ರೀತಿ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟ್, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇರು ಪರ್ವತವನ್ನ ನಿಜವಾಗ್ಲೂ ಆಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದರನ್ನ ನೋಡ್ತಿದ್ದಾಗ ಅಯ್ಯೋ ಅನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅನಿಸ್ಬಿಡುದು. ನಾನು ಸಂಜೆಗೌಡ ಇಬ್ರು ಎದ್ದಿಟ್ಕೊಂಡು ಚಪ್ಪಾಳೆ ಕೊಡ್ತೀವಿ. ಅದಕ್ಕೆ ಈ ತರದ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ ಹಾಗೆ ಅಫಿ ನೀನು ತುಂಬಾ ಚೆನ್ನಾಗಿ